ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮೊಸರು ಸಾಂಬಾರು ಮಾಡ್ತೀನಿ. ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ಬರೀ ನೋಡ್ಕೊಂಡು ಒಂದು ಬಾಣಲೆನ ಬಿಸಿ ಇಟ್ಕೊಂಡಿದ್ದೀನಿ. ಅದು ಬಿಸಿ ಆದ ನಂತರ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಪ್ಷನ್ ತುಪ್ಪ ಕೂಡ 1 ಸ್ಪೂನ್ ಹಾಕ್ಬೋದು. ಅದಕ್ಕೆ 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊತಿದ್ದೀನಿ. ಅದು ಬಿಸಿ ಆದ ನಂತರ ಈರುಳ್ಳಿ 1 ಕಟ್ ಮಾಡ್ಕೊಂಡಿಟ್ಟಿದ್ದೀನಿ. ಒಂದು 4 ಹೆಸರು ಬೆಳ್ಳುಳ್ಳಿ ಹಾಕಿದ್ದೀನಿ. 1 ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು ಸ್ವಲ್ಪ ಹಾಕಿ ಇದು ಕಂದು ಬಣ್ಣ ಬರೋ ತನಕ ಹುರ್ಕೊಳ್ಳುವ. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬಹುದು. ಮಧ್ಯಾಹ್ನ ಊಟಕ್ಕೆ ಸೂಪರಾಗಿರುತ್ತೆ. ಸೈಡ್ ಡಿಶ್ ಏನಾದರೂ ಇದ್ದರೆ ಒಂದು 5 ನಿಮಿಷದಲ್ಲಿ ಮೊಸರು ಸಾಂಬಾರು ರೆಡಿ ಮಾಡ್ಕೋಬಹುದು. ನೋಡಿ, ಈಗ ಬ್ರೌನ್ ಕಲರ್ ಬಂದಿದೆ. ಅದು ಅತಿ ಹೆಚ್ಚು ಬೇಯಬೇಕಂತೇನಿಲ್ಲ, ಒಂದು ಮೀಡಿಯಮ್ ಆಗಿ ಬೆಂದರೆ ಆಯಿತು. ಬಾಯಿಗೆ ಸಿಕ್ಕಿದ್ರೆ ಇನ್ನೂ ಟೇಸ್ಟಾಗಿ ಕೂಡ ಇರುತ್ತೆ. ಈರುಳ್ಳಿ ಸಿಂಪಲ್ಲಾಗಿ ಮಾಡುವಂಥದ್ದು ಸಾಂಬಾರು ರೆಸಿಪಿ ಇದು. ಇವಾಗ ಬೆಂದಿದೆ, ಎಷ್ಟು ಬೆಂದರೆ ಆಯಿತು. ಈಗ ನಾನು 2 ಲೋಟದಷ್ಟು ಮೊಸರು ತಗೊಂಡಿದ್ದೇನೆ, ಅದನ್ನು ಹಾಕ್ಕೊತಿದ್ದೇನೆ. ಇಬ್ಬರಿಗೆ ಆಗೋಷ್ಟು ಮಾಡ್ತಿದ್ದೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಬೋದು. ಅರ್ಧ ಸ್ಪೂನ್ ಗರಂ ಮಸಾಲ ಮತ್ತು ಅರ್ಧ ಸ್ಪೂನ್ ಯೆಲ್ಲೋ ಪೌಡರ್ ಹಾಕ್ಕೊತಿದ್ದೇನೆ. ಖಾರ ಸ್ವಲ್ಪ ಮೀಡಿಯಮ್ ಇದ್ದರೆ ಸಾಕು, ತುಂಬ ಬೇಕಂತೇನಿಲ್ಲ. ಇನ್ನು ಹಾಕಿ ಸರಿ ಮಿಕ್ಸ್ ಮಾಡ್ಕೊಳ್ಳುವ. ಕುದು ಬರಬೇಕಂತೇನಿಲ್ಲ, ಇದು ಸ್ವಲ್ಪ ಬಿಸಿ ಆದರೆ ಆಯಿತು. ನೋಡಿ, ಈಗ ಸರಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು. ಸಾಂಬಾರು ಇವೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಆಫ್ ಮಾಡಿದರೆ ಆಯಿತು. ನೋಡಿ ಎಷ್ಟು ಬೇಗ ರೆಡಿ ಆಗುತ್ತೆ ಅಂದರೆ ಒಂದು 3 ನಿಮಿಷದಲ್ಲಿ ನಾವು ರೆಡಿ ಮಾಡ್ಕೋಬಹುದು. ಒಗ್ಗರಣೆ ಒಂದು ಬೇಯಿಸ್ಕೊಂಡ್ರೆ ಆಯಿತು. ತುಂಬ ಈಸಿಯಾಗಿ ಮಾಡಬಹುದಾದಂಥ ಮೊಸರು ಒಗ್ಗರಣೆ ಅಂತ ಹೇಳ್ಬೋದು. ಮೊಸರು ಸಾರು ನೋಡಿ ಆಯಿತು. ಈಗ ಗ್ಯಾಸ್ ಆಫ್ ಮಾಡಿ ಸರ್ವ್ ಮಾಡಿಕೊಂಡ್ರೆ ಆಯಿತು. ನನ್ನ ವಿಡಿಯೋ ಹೊಸದಾಗಿ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹೀಗೆ ಸಿಂಪಲ್ ಆದಂತಹ ಸಾಂಬಾರು ರೆಸಿಪಿಗಳು, ತಿಂಡಿಗಳನ್ನ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೇನೆ. ನೋಡಿ, ನಾನು ಈಗ ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊತಿದ್ದೇನೆ. ವೈಟ್ ರೈಸಿಗೆ ರಾಗಿ ಮುದ್ದೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ಮನೇಲಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಈ ವಿಡಿಯೋ ಹೊಸದಾಗಿ ನೋಡ್ತೀರಿ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.